ವರನಟ ಡಾಕ್ಟರ್ ರಾಜ್ಕುಮಾರ್ ಇವತ್ತು ನಮ್ಮೊಂದಿಗಿದ್ದಿದ್ರೆ 90ನೇ ವರ್ಷದ ಜನ್ಮದಿನ ಆಚರಿಸಿಕೊಳ್ತಿದ್ರು. ಆದರೆ ಅವರಿಲ್ಲ ಅನ್ನೋ ನೋವು ಬಿಟ್ರೆ ಅಣ್ಣವರ ನೆನಪುಗಳು ಮಾತ್ರ ಎಂದೆಂದಿಗೂ ಜೀವಂತ. ಇಂದು ವರನಟನ ಜನ್ಮದಿನದ ಹಿನ್ನೆಲೆಯಲ್ಲಿ ಕಂಠೀರವ ಸ್ಟುಡಿಯೋಗೆ ಅಭಿಮಾನಿಗಳ ದಂಡೆ ಹರಿದು ಬರ್ತಿದೆ. ಹಿರಿಯ ನಟನಿಗೆ ನಮನ ಸಲ್ಲಿಸ್ತಾ ಇದ್ದು ಪುತ್ರರಾದ ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಸೇರಿದಂತೆ ರಾಜ್ ಫ್ಯಾಮಿಲಿ ಕೂಡ ಭಾಗಿಯಾಗಿದೆ. ರಾಜ್ಯ ಸರ್ಕಾರ ರಾಜ್ ಜಯಂತಿ ಆಚರಿಸುವುದಕ್ಕೆ ನಿರ್ಧರಿಸಿದ್ದು, ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸುವಂತೆ ಸಿಎಂ ಕುಮಾರಸ್ವಾಮಿ ಟ್ವೀಟ್ ಮೂಲಕ ಕರೆ ನೀಡಿದ್ದಾರೆ. ಇನ್ನು ಇವತ್ತು ಅಂಬರೀಷ್ ಅವರ 5ನೇ ತಿಂಗಳ ಪುಣ್ಯತಿಥಿ ಕೂಡ ಹೌದು. ಹೀಗಾಗಿ ಕಂಠೀರವ ಸ್ಟುಡಿಯೋದಲ್ಲಿ ಅಂಬಿ ಸ್ಮಾರಕಕ್ಕೆ ಪೂಜೆಯನ್ನ ನೆರವೇರಿಸಲಾಯಿತು. ರಾಕ್ಲೈನ್ ವೆಂಕಟೇಶ್ ನೇತೃತ್ವದಲ್ಲಿ ಪೂಜಾ ಕಾರ್ಯ ನಡೀತಾ ಇದ್ದು, ಸ್ಮಾರಕವನ್ನು ಬಣ್ಣಬಣ್ಣದ ಹೂಗಳಿಂದ ಸಿಂಗಾರಗೊಳಿಸಲಾಗಿದೆ. ಅಂಬಿ ಪತ್ನಿ ಸುಮಲತಾ ಅಂಬರೀಷ್ ಹಾಗೂ ಪುತ್ರ ಅಭಿಷೇಕ್ ಆಗಮಿಸಿ ಸ್ಮಾರಕಕ್ಕೆ ಪೂಜೆ ಸಲ್ಲಿಸಿದ್ದಾರೆ. ಐ ಥಿಂಕ್ ನಮಗೇನು ಹೇಳ್ಬೇಕು, ಯಾಕೆ ಈ ಪ್ರೀತಿಗೆ ಪ್ರತಿ ವರ್ಷ ಅದೇ ಹೇಳ್ತಾ ಇರ್ತೀನಿ, ಈ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಐ ಥಿಂಕ್ ಒಬ್ಬ ನಟ ದುಡ್ಡು ತಗೋಬಹುದು, ಆಕ್ಟ್ ಮಾಡಬಹುದು, ಪಾಪ್ಯುಲಾರಿಟಿ ಗಳಿಸಬಹುದು, ಬಟ್ ಈ ರೀತಿ ವಿಶ್ವಾಸ, ಪ್ರೀತಿ, ಒಂದು ಅಭಿಮಾನ ಇದೆಯಲ್ಲ, ಅದು ತುಂಬಾ ಕಷ್ಟ. ಅದು ಎಷ್ಟು ಕೋಟಿ ಯಾರು ಎಷ್ಟು ಕೋಟಿ ತಗೊಂಡ್ರು ಅದು ಬರಲ್ಲ. ಅದು ಅಪ್ಪಾಜಿಗೆ ಬಂದಿರೋದು ನಮ್ಮ ಭಾಗ್ಯ. ಆ ಫ್ಯಾಮಿಲಿ ನಾವು ಹುಟ್ಟಿರೋದು ನಮ್ಮ ಭಾಗ್ಯ. ಐ ಥಿಂಕ್ ಬ್ಲೆಸ್ಡ್ ವಿತ್ ದಟ್. ಅಂಡ್ ನೋಡಕ್ಕೆ ತುಂಬಾ ಆನಂದ ಆಗುತ್ತೆ. ಮಿಸ್ ಮಾಡ್ಕೋತೀವಿ. ಮಿಸ್ ಮಾಡ್ಕೊಳಕ್ಕೆ ಅಪ್ಪಾಜಿ ಬರ್ತ್ಡೇನೇ ಬರಬೇಕು, ಇಲ್ಲ ಅವ್ರ ತಿಥಿ ಮಾಡೋ ದಿವಸನೇ ಬರಬೇಕು ಅಂತಲ್ಲ. ಎಲ್ಲ ಟೈಮ್ನಲ್ಲೂ ಅಪ್ಪಾಜಿ ಅಮ್ಮನೇ ಯಾವತ್ತೂ ನಾವು ಮಿಸ್ ಮಾಡ್ಕೊತಾ ಇರ್ತೀವಿ. ಇನ್ನೂ ಅಭಿಮಾನಿಗಳಿಗೆ ಆ ಒಂದು ಪ್ರೀತಿ ವಿಶ್ವಾಸ ಇದೆಯಲ್ಲ, ಅದನ್ನ ನಾವು ಮರೆಯೋಕ್ಕಾಗಲ್ಲ. ಯಾವಾಗಲೂ ಮಾಡ್ತೀವಿ. ಎಲ್ಲ ಶೂಟಿಂಗ್ ಅಂತಲ್ಲ, ಇವನ್ ಮನೆಗೆ ಹೋಗ್ತಿದ್ದು, ಅವಾಗ ಅಭಿಮಾನಿಗಳು ಮನೆ ಹತ್ರನೇ ಬರ್ತಾ ಇದ್ರು. ಬಂದು ಸಿಕ್ಕಾಪಟ್ಟೆ ಜನ ಬಂದು ಕೇಕ್ ಕಟ್ ಮಾಡಿದ್ರು. ಅವ್ರು ಹೇಳೋರು, ಯಾಕೆ ಇಷ್ಟೆಲ್ಲ ವೇಸ್ಟ್ ಮಾಡ್ತೀರಾ, ಯಾತಿಗೆ ಎಲ್ಲಾದ್ರೂ ಕೊಡಿ, ಅದಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅದು ನನಗೆ ಅದು ನೋಡ್ಬಿಟ್ಟು ನನಗೆ ಶಾಕ್ ಆಯ್ತು. ಸುಮಲತಾ ಅವ್ರು ಬಂದಾಗ ಅದೇ ಹೇಳ್ತಿದ್ರು, ಇವತ್ತು ಅವರು 5ನೇ ತಿಂಗಳು ಅಂತ. ಅಷ್ಟು ಬೇಗ 5 ತಿಂಗಳು ಆಗೋಯ್ತಾ ಅಂತ. ಐ ಥಿಂಕ್ ಅನ್ಫಾರ್ಚುನೇಟ್ ಇದು. ತುಂಬಾನೇ ಅದು ಡಾಕ್ಟರ್ ರಾಜ ಅವ್ರಿಗೆ ಅಂಬರೀಷ್ ಅಂದ್ರೆ ತುಂಬಾ ಪ್ರೀತಿ. ಅದು ಬೇಕಾದಷ್ಟು ಜನಕ್ಕೆ ಅವರ ಒಂದು ಈಕ್ವೇಶನ್ ಬಗ್ಗೆ ಅಷ್ಟು ಆಳವಾಗಿ ಗೊತ್ತಿರಲ್ವೇನೋ. ತುಂಬಾ ನೆನೆಸ್ಕೊಳ್ಳೋರು. ತುಂಬಾ ಅಂಬಿ, ನೀನ್ ಬಾ ಮನೆಗೆ, ನೀನ್ ಬಂದ್ರೆ ನನ್ನ ಒಂದಷ್ಟು ನಗಾಡಿಸ್ತೀಯ. ಯಾರು ನನ್ನ ಹತ್ರ ಅಷ್ಟು ಫ್ರೀಯಾಗಿ ಮಾತಾಡೋಕ್ಕೆ ಸ್ವಲ್ಪ ಹೆದರ್ತಾರೆ, ಯಾಕೆಂದ್ರೆ ಅವ್ರು ಅಷ್ಟು ಸೀನಿಯರ್ ಲೆಜೆಂಡ್ರಿ ಆಕ್ಟರ್ ಇದ್ರು. ಬಟ್ ಇವರು ಅವ್ರ ಹತ್ರನೂ ಅಷ್ಟು ಫ್ರೀಯಾಗಿ ಒಂದು ಥರ ಸ್ವಾತಂತ್ರ್ಯ ಇತ್ತು ಇವ್ರಿಗೆ. ಸೊ ಹಾಗಾಗಿ ಇವರು ತುಂಬಾ ಒಂದು ಜೋಕ್ ಮಾಡೋರು ಅವ್ರ ಜೊತೆಲೂ. ಅದು ಅವ್ರಿಗೆ ತುಂಬಾ ಇಷ್ಟ ಆಗೋದು. ಬಂದರೆ ನನಗೊಂದಷ್ಟು ರಿಲೀಫ್ ಸಿಗುತ್ತೆ.